ಜನ್ಮೋತ್ಸವದ ಪ್ರಯುಕ್ತ ಗುರುರಾಜ್ ಆಚಾರ್ಯವರಿಂದ ಪ್ರವಚನ. ಗಂಗಾವತಿ ನಗರದ ಶ್ರೀ ಯೋಗೇಶ್ವರ್ ಯಜ್ಞವಲ್ಕ್ಯ ಟ್ರಸ್ಟ್ ಶ್ರೀ ರಾಮೋತ್ಸವ ಸೇವಾ ಸಮಿತಿ ನೇತೃತ್ವದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಜ್ಞಾನಸತ್ರ ಅಡಿಯಲ್ಲಿ ಶ್ರೀರಾಮ ಜನ್ಮೋತ್ಸವದ ಪ್ರಯುಕ್ತ ಗುರುವಾರದಂದು ಬೆಂಗಳೂರಿನ ವಿದ್ವಾನ್ ಶ್ರೀ ಗುರುರಾಜ್ ಆಚಾರ್ ಶ್ರೀರಾಮನ ಜೀವನ ಚರಿತ್ರೆ ಕುರಿತು ಪ್ರವಚನ ನೆರವೇರಿಸಿದರು. ಇದಕ್ಕೂ ಪೂರ್ವದಲ್ಲಿ ಮಹಿಳೆಯರಿಂದ ಭಜನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಗೋಪಿನಾಥ್ ದಿನ್ನಿ, ರಂಗಣ್ಣ ವಟಕಲ್, ಅಧ್ಯಕ್ಷ ಮುರಳೀಧರ ಕುಲಕರ್ಣಿ, ರಾಘವೇಂದ್ರ ಪುರೋಹಿತ್ ಇತರರು ಭಾಗವಹಿಸಿದ್ದರು. ವಿಪ್ರ ಸಮಾಜದ ಬಾಂಧವರು ಶ್ರೀರಾಮನ ಜೀವನ ಚರಿತ್ರೆಯನ್ನ ಆಲಿಸಿ ಪುನೀತರಾದರು. जय हरि मोरे ताराबलम जय हरि मोरे चंद्रबलम जय हरि मोरे विद्याबलम जय हरि मोरे दैवबलम जय हरि पुरंदर विठ्ठलबलमಯ್ಯ ಸಕಲ ಸುಜನರಿಗೆ ಸದಗಣನಾಥ ಸಿದ್ಧಿಯನಿವ ಕಾರ್ಯದಲ್ಲಿ ಪ್ರೇರಿಸಲು ಪಾರ್ವತಿ ದೇವಿ ಮುಕುತಿ ಪದಕ್ಕೆ ಮನವಿ ಮಹಾರುದ್ರ ಅನೇಕ ಅವತಾರಗಳನ್ನು ಮಾಡಿದ. ಅದು ಯಾಕೆ ಮಾಡಿದ ಅಂದರೆ ಭಕ್ತರಿಗಾಗಿ ಭಗವಂತ ಅವತಾರ ಮಾಡಿದ. ಯಾಕೆ ದೇವರು ಕರುಣಾ ಸಮುದ್ರ ಅಂತ ಶಾಸ್ತ್ರದಲ್ಲಿ ಕೊಂಡಾಡಿದ್ದಾರಲ್ವಾ. ಈಗ ದೇವರು ಏನು ಮಾಡ್ತಾನೆ, ಅದರಿಂದ ಅವನಿಗೇನು ಪ್ರಯೋಜನ ಅಂತಿಲ್ಲ. ದೇವರು ಏನು ವ್ಯಾಪಾರ ಮಾಡ್ತಾನಲ್ಲ, ಈ ಎಲ್ಲ ವ್ಯಾಪಾರದಿಂದ ದೇವರಿಗೆ ಯಾವ ಪ್ರಯೋಜನವೂ ಇಲ್ಲ. ಪ್ರಯೋಜನ ಇದ್ದಿದ್ದು ಯಾರಿಗೆ ಅಂದರೆ ಕೇವಲ ಜೀವನಿಗ ದೇವರು ವ್ಯಾಪಾರವನ್ನು ಮಾಡ್ತಾನೆ. ಬ್ರಹ್ಮಾದಿ ದೇವತೆಗಳಿಗೋಸ್ಕರವಾಗಿಯೂ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ದೇವರು ನಮಗಾಗಿ ಅಲ್ಲ, ಬ್ರಹ್ಮಾದಿಗಳು ದೇವತೆಗಳಿದ್ದಾರಲ್ಲ ಅವರಿಗಾಗಿಯೂ ದೇವರು ಸೃಷ್ಟಿಯಾಗಿ ವ್ಯಾಪಾರವನ್ನು ಮಾಡ್ತಾನೆ. ಅದರಿಂದ ದೇವರಿಗೆ ಏನೇನು ಪ್ರಯೋಜನ ಇಲ್ಲ. ಹಾಗಾದರೆ ನಮಗೊಂದು ಪ್ರಶ್ನೆ ಬರುತ್ತೆ, ಎಂಥ ಉತ್ಸಾಹ ಆದರೂ ತನಗೆ ಯಾವ ಪ್ರಯೋಜನ ಇಲ್ಲ ಅಂದರೆ ಯಾವ ಕೆಲಸವನ್ನು ಅವನು ಮಾಡುವುದಿಲ್ಲ. ಯಾವುದೇ ಒಂದು ವ್ಯಕ್ತಿ ಒಂದು ಕೆಲಸ ಮಾಡ್ತಾನೆ ಅಂತಾದರೆ ಅದರಿಂದ ಒಂದು ಪ್ರಯೋಜನದ ಅಪೇಕ್ಷೆ ಇರುತ್ತೆ. ಅದು ಯಾವುದೇ ರೀತಿ ಇರಬಹುದು, ಪ್ರಯೋಜನದ ಅಪೇಕ್ಷೆ ಇದ್ದೇ ಕೆಲಸ ಮಾಡ್ತಾರೆ. ಎಂಥ ಉತ್ಸಾಹ ಅದು. ಆದರೆ ದೇವರು ಸರ್ವಜ್ಞ ಸರ್ವಜ್ಞನಾಗಿರ್ತಕ್ಕಂಥ ಭಗವಂತ ತನಗೇನು ಪ್ರಯೋಜನ ಇಲ್ಲದೆ ಎಷ್ಟು ಕೆಲಸ ಮಾಡ್ತಾನಲ್ಲ ದೊಡ್ಡ ಕೆಲಸ ಅಂದರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಪ್ರಯೋಜನದಲ್ಲಿ ಎರಡು ವಿಧ ಇದೆ. ಯಾವುದು? ಒಂದು ಸ್ವಪ್ರಯೋಜನ, ಮತ್ತೊಂದು ಪರಪ್ರಯೋಜನ. ನಮಗಾಗಿ ಪ್ರಯೋಜನ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಕರೀತಾರೆ ಸ್ವಪ್ರಯೋಜನ ಅಂತ ಕರೀತಾರೆ. 33 ಅಧಿಕ ಮಾಸದಲ್ಲಿ ಭಜನೆ ಮಾಡೋದು 33 ದಿವಸ. ಏನು ಪ್ರಯೋಜನ? 33 ಹಾಡು ಹೇಳಿದ್ರು ಪುಣ್ಯ ಬರುತ್ತೆ, ಎರಡನೇದು ಕೋಸಂಬರಿ ಪಾಕ ಸಿಗುತ್ತೆ ಅಲ್ವಾ, ಮೂರನೇದು ಬ್ಲೌಸ್ ಪೀಸು ಬಳೆ ಸಿಗುತ್ತೆ. ಏನೋ ಒಂದು ಪ್ರಯೋಜನ ಇರುತ್ತಾರೆ. ಅಂದರೆ ಅದೇ ಮುಖ್ಯ ಉದ್ದೇಶ ಅಂತಲ್ಲ, ಒಂದು ಉದ್ದೇಶದಿಂದ ಇನ್ನೊಂದು ಉದ್ದೇಶ ಇರುತ್ತದೆ. ಯಾವುದೋ ಪ್ರಯೋಜನ ಇದೆ. ಪರಪ್ರಯೋಜನ ಅಂದರೆ ಕೇವಲ ಬೇರೆಯವರಿಗಾಗಿ ಕೆಲಸ ಮಾಡಿ ಆ ಸಂದರ್ಭಗಳು ಬರ್ತದೆ, ಒಳ್ಳೆ ಮಾರ್ಗದರ್ಶನವೂ ನಮಗೆ ಸಿಗುತ್ತೆ. ನಮ್ಮ ಜೀವನದಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಅಂತ ದೇವರು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಆದರ್ಶ ಪುರುಷೋತ್ತಮ ರಾಮ ಅಂತ ಕರೀತಾರೆ. ದೇವರು ಏನು ಹೇಳ್ತಾರೆ? ಆದರ್ಶ ಮರ್ಯಾದ ಪುರುಷೋತ್ತಮ ರಾಮ. ಈ ಮೂರು ಅಕ್ಷರದ ಒಂದು ಶಬ್ದ ಇದೆಯಲ್ಲ, ನಾವೇನ್ ಮಾಡ್ತೀವಿ ಗೊತ್ತಾ? ಯಾವುದು? ಆದರ್ಶ ಅನ್ನೋ ಶಬ್ದ ಇದೆಯಲ್ಲ, ಅದರಲ್ಲಿ 2 ಅಕ್ಷರಗಳನ್ನು ಮಾತ್ರ ಫಾಲೋ ಮಾಡ್ತಾ ಇದ್ದೀವಿ. ಒಂದು ಅಕ್ಷರ ಬಿಟ್ಬಿಟ್ಟಿವಿ ನಾವು. ಯಾವುದು 2 ಅಕ್ಷರ ಅಂದರೆ ಆದರ್ಶ ಇದೆಯಲ್ಲ, ನಾವು ಒಂದು ಅಕ್ಷರ ಬಿಟ್ಟಿವಿ. ಯಾವುದು? ಆ ಬಿಟ್ಬಿಟ್ಟಿವಿ, ದರ್ಶ ಮಾಡ್ತೀವಿ. ಪ್ರತಿ ತಿಂಗಳಿಗೆ ದರ್ಶ ಅಂತ ಸಾಧ್ಯ ಮಾತ್ರ. ಆದರೆ ಆದರ್ಶ ಇಟ್ಕೊಂಡಿಲ್ಲ. ದೇವರ ಹೆಸರೇನು? ಆದರ್ಶ ಮರ್ಯಾದ ಪುರುಷೋತ್ತಮ ರಾಮ ಅಂತ ಹೇಳಿದ್ದಾರೆ. ಈಗ ಸುಂದರವಾದ ರಾಮಾಯಣ ಅದು 24,000 ಶ್ಲೋಕದಿಂದ ಕೂಡಿದ್ದು, 7 ಕಾಂಡಗಳಿಂದ ಕೂಡಿದ್ದು. ಅದೆಲ್ಲ 2 ರಿಂದ 7 ಸಾಧ್ಯ ಆಗುತ್ತೆ. ನಾವು ಕಾಡಿಗೆ ಹೋಗಬೇಕಾಗುತ್ತೆ. ಹೇಳಿದ ಮೇಲೆ ಎಲ್ಲರೂ ವಿಷಯ ಹೇಳಿಬಿಟ್ರೆ ಕಾಡಿಗೆ, ಅದಕ್ಕೆ ದಯಮಾಡಿ ಎಷ್ಟು ಸಾಧ್ಯವೋ, ಯಾವುದು ತಿಳ್ಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾತ್ರ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಗುರುಗಳಾಗಿರ್ತಕ್ಕಂಥ ವಶಿಷ್ಠರಿಗೆ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನನಗೆ ಸಂತಾನ ಸುಖ ಇಲ್ಲ, ಏನು ಮಾಡಬೇಕು? ಅದಕ್ಕೆ ಹೇಳ್ತಾರೆ ವಶಿಷ್ಠರು, ಉತ್ತಮರನ್ನು ಕರೆಸಿ ನೀನು ಅವರಿಂದ ಯಜ್ಞವನ್ನು ಮಾಡು, ಒಳ್ಳೆ ಫಲ ಬರುತ್ತೆ.
ನಮಗೆ ಒಂದು ಒಳ್ಳೆ ಫಲ ಬರಬೇಕಾದ್ರೆ ಯಾವುದೇ ಕೆಲಸದಿಂದ ಉತ್ತಮರಿಂದ ಮಾಡಿಸ್ಬೇಕು. ಅವರಿಗೆ ತಪಶಕ್ತಿ ಇರಬೇಕು, ಜ್ಞಾನ ಇರಬೇಕು, ಶುಚಿತ್ವ ಇರಬೇಕು, ಸಿದ್ಧಿ ಇರಬೇಕು, ಶುದ್ಧಿ ಇರಬೇಕು. ಅಂಥವರಿಂದ ಕಾರ್ಯ ಮಾಡಿಸಿದ್ರೆ ಮಾತ್ರ ಸಿದ್ಧಿ ಬೇಗ ಆಗುತ್ತೆ. ಇಲ್ಲಾಂದರೆ ಬೇಗ ಸಿದ್ಧಿ ಆಗಲ್ಲ. ಇವತ್ತು ನಾವೆಲ್ಲ ಪಾರಾಯಣ ಮಾಡ್ತೇವೆ, ಎಲ್ಲವೂ ಜಪ ಮಾಡ್ತೇವೆ, ಸತ್ಕರ್ಮಗಳನ್ನೆಲ್ಲರೂ ಮಾಡ್ತೇವೆ. ಆದರೆ ನಮಗೆ ಸರಿಯಾದ ಫಲ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಶುದ್ಧಿ ಇಲ್ಲ. ಆದ್ದರಿಂದ ಆ ಸಿದ್ಧಿ ನಮಗೆ ಆಗ್ತಾ ಇಲ್ಲ. ಎಲ್ಲಿ ಶುದ್ಧಿ ಇರುತ್ತೋ ಅಲ್ಲಿ ಮಾತ್ರ ಸಿದ್ಧಿ ಆಗುತ್ತೆ. ಸಾಕಷ್ಟು ದೇವರನ್ನು ಹೇಳ್ತಾರೆ ಅಂತ ಕೈ ಮುಗಿತೇವೆ. ಹೇಳ್ತಾರೆ ಮಾತ್ರ ಒಳ್ಳೆಯವರಲ್ಲ, ಅವರಿಗೆ ಅವೆಲ್ಲ ಸಿದ್ಧಿ ಆಗಲ್ಲ. ಸಿದ್ಧಿ ಆಗಬೇಕಾದ್ರೆ ಯಾವ ರೀತಿಯಲ್ಲಿ ಅದನ್ನು ಹೇಳಿದರೆ ಸಿದ್ಧಿ ಆಗುತ್ತಾ ಆ ರೀತಿಯಲ್ಲಿ ಹೇಳಿದ್ರೆ ಮಾತ್ರ ದೇವರ ಬೆಲೆ. ನಾವು ಹೇಳ್ತೀವಿ ಅಂದರೆ ಅದಕ್ಕೆ ಸಿದ್ಧಿ ಇಲ್ಲ, ಆಗಬಹುದಷ್ಟೆ. ಹಂಗೆ ಶುದ್ಧವಾಗಿರಬೇಕು, ಜ್ಞಾನ ಇರಬೇಕು, ತಪಸ್ಸು ಇರಬೇಕು. ಅವರು ಮಾಡಬೇಕಾದ್ರೆ ಸಿದ್ಧಿ ಆಗಬೇಕು. ಅಂಥವ್ರನ್ನ ಕರೆಸು ಅಂತ ವಸಿಷ್ಠರು ಹೇಳಿದಾಗ ಮತ್ತೆ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಅಂಥವ್ರು ಯಾರು ತಾವೇ ಹೇಳಬೇಕು ಅಂದಾಗ ಋಷ್ಯಶೃಂಗ ಋಷಿಗಳು ಅಂತ ಮಹಾಜ್ಞಾನಿಗಳು, ಒಳ್ಳೆಯ ತಪಸ್ಸುಗಳು, ಬಹಳ ಶುದ್ಧವಾದ ಆಚರಣೆ ಉಳ್ಳವರು. ಅವರು ಮರುತ್ತರಾಜನ ಹತ್ರ ಹೋಗಿದ್ದಾರೆ ಯಜ್ಞ ಮಾಡಿಸಿ. ಅವರ ತಪಸ್ಸು ಎಷ್ಟಿತ್ತು ಅಂದರೆ ಎಲ್ಲಿ ಕ್ಷಾಮ ಬಿದ್ದಿರ್ತಲ್ಲ ಬರಗಾಲದಲ್ಲಿ ಅಲ್ಲಿ ಹೋಗಿ ಋಷ್ಯಶೃಂಗರು ಕಾಲಿಟ್ಟು ಅಂದರೆ ಮಳೆ ಆಗ್ತಿತ್ತು. ಸುಮ್ಮನೆ ಕಾಲಿಟ್ಟರೆ ಮಳೆ. ಅಷ್ಟು ತಪಸ್ಸಿತ್ತು. ಅವರನ್ನು ಕರೆಸುವುದು. ಅದಕ್ಕೆ ದಶರಥ ರಾಜ ಹೇಳ್ತಾನೆ, ಅಷ್ಟು ಉತ್ತಮರನ್ನ ನಾನು ಕರೆಸಬೇಕಾದ್ರೆ ಬೇರೆಯವ್ರನ್ನ ಕೊಟ್ಟು ಕಳಿಸಬಾರ್ದು, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ದಶರಥ ಮಹಾರಾಜ ಮರುತ್ತರಾಜನ ಹತ್ರ ಬಂದು ಋಷ್ಯಶೃಂಗರಿಗೆ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ತಾವು ಬಂದು ಯಜ್ಞವನ್ನು ಮಾಡಬೇಕು, ಈಗ ಅಪೇಕ್ಷೆ ಇದೆ, ಅವಶ್ಯ ಆಗಲೇನು. ಋಷ್ಯಶೃಂಗರು ದಶರಥನ ರಾಜ್ಯದಲ್ಲಿ ಕಾಲಿದ ತಕ್ಷಣವೇ ಸಿಕ್ಕಾಪಟ್ಟೆ ಮಳೆ ಆಯಿತು. ಒಳ್ಳೆ ಮಳೆ ಸುರಿದಿದೆ, ಸುಭಿಕ್ಷ. ಹರಡೋಡಿ ಯಜ್ಞವನ್ನು ಮಾಡಿಸ್ತಾರೆ. ಆ ಯಜ್ಞದಲ್ಲಿ ಎಷ್ಟೋರಿಗೆ ಸಿದ್ಧಿ ಇತ್ತು ಅಂದರೆ ಯಜ್ಞ ಪುರುಷನೇ ಪಾಯಸದ ಬಟ್ಲನ್ನ ತಂದು ಕೊಡ್ತಾರೆ ಯಜ್ಞ ಕುಂಡಲ್ಲಿ. ಅಲ್ಲಿ ಹೇಳಿದ್ದಷ್ಟೇ, ರಾಜ ಇದು ತಗೋ, ನಿನ್ನ ಹೆಂಡತಿ ಇದನ್ನ ಸಮನಾಗಿ ಹೆಚ್ಚು ಅಂತ ಕೊಟ್ಟಿದ್ದ. ಋಷ್ಯಶೃಂಗರು ಮಾಡಿದ ಯಜ್ಞದ ಫಲ ಏನು ಅಂದರೆ ಸಾಕ್ಷಾತ್ ದೇವತೆ ತನ್ನ ಮಡದಿಗೆ ಕೊಟ್ಟ. ಹೌದಾ? ಅವರಿಗೆ ಪ್ರಧಾನವಾದ ಮಡದಿಯರಿದ್ದರು 3 ಜನ. ಕೌಸಲ್ಯಾದೇವಿ, ಸುಮಿತ್ರಾದೇವಿ, ಕೈಕೇಯಿ 3 ಜನ. ಆದರೆ ಮಕ್ಕಳಾಗಿದ್ದಷ್ಟು 4. ಹೆಂಗಾಯಿತು ಅಂತ ಪ್ರಶ್ನೆ. ಸುಮ್ಮನೆ ರಾಮಾಯಣ ಕೇಳ್ತೀವಿ ನಾವೆಲ್ಲ. ನಮ್ದು ಏನಾಗಿದೆ, ಹೆಸರು ಕೇಳೋದು ಫ್ಯಾಷನ್ ಆಗಿದೆ. ನೀವೆಲ್ಲ ಅಲ್ಲ, ನೀವೆಲ್ಲ ಒಳ್ಳೆಯವರು, ಚೆನ್ನಾಗಿ ಕೇಳ್ತೀವಿ. ನಾನು ಈ ಬಗ್ಗೆ ಹೇಳ್ತಾ ಇದ್ದೆ. ಕೆಲವು ಕಡೆ ಫ್ಯಾಷನ್ ಆಗುತ್ತೆ. ಅವನು ಶ್ರೀಮಂತ ಇದ್ದ, ಒಳ್ಳೆಯವಿದ್ದ, ಏನು ಕೆಟ್ಟ ಕೆಲಸ ಮಾಡಿರಲಿಲ್ಲ. ಅವ ಸತ್ತ. ಆ ವ್ಯಕ್ತಿಗೆ ಒಬ್ಬ ಮಗ ಇದ್ದ ಪಾಪ.